ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಲ್ಲಿ ತುಂಗಭದ್ರಾ ಡ್ಯಾಂನಿಂದ ಕಾಲುವೆಗಳಿಗೆ ನೀರು ಹರಿಸಬೇಕು ಅಂತ ಆಗ್ರಹಿಸಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ರಾಯ, ಬಸವ, ತುರ್ತ, ಬೆಲ್ಲ, ಕಾಲಘಟ್ಟ ಕಾಲುವೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಇವತ್ತು ಹೊಸಪೇಟೆಯಲ್ಲಿ ಬಂದ್ ಆಚರಣೆ ಮಾಡಲಾಗ್ತಾ ಇದೆ. ರೈತ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ ಅನ್ನು ಆಚರಿಸ್ತಾ ಇದ್ದು, ಹೊಸಪೇಟೆಯಲ್ಲಿ ಈಗಾಗಲೇ ಬಸ್, ಆಟೋ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ವ್ಯಾಪಾರಸ್ಥರು ಕೂಡ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ನಗರದೆಲ್ಲೆಡೆ ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಇನ್ನು ನಿನ್ನೆ ಈ ಸಂಬಂಧ ನೀರು ಬಿಡುವಂತೆ ಆಗ್ರಹಿಸಿ ರೈತರು ಹೊಸಪೇಟೆ ತಾಲೂಕು ಕಚೇರಿ ಮೇಲೆ ಅಂದ್ರೆ ತಾಲೂಕು ಕಚೇರಿ ಮೇಲೆ ದಾಳಿಯನ್ನ ನಡೆಸಿದ್ರು. ಕಚೇರಿಯ ಗೇಟ್ ಅನ್ನ ಮುರಿದು ಒಳನುಗ್ಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು. ಜೊತೆಗೆ ಕಲ್ಲು ತೂರಾಟವನ್ನ ನಡೆಸಿ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ರು. ಇನ್ನು ತುಂಗಭದ್ರಾ ಡ್ಯಾಂನಿಂದ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡಿರುವಂತಹ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಈ ವರ್ಷ ಸಮರ್ಪಕ ಮಳೆಯಾಗದ ಕಾರಣ ಇಡೀ ರಾಜ್ಯದ ಜಲಾಶಯಗಳು ಕೂಡ ನೀರಿಲ್ಲದೆ ಬಣಗುಡ್ತಾ ಇದ್ದಾವೆ. ನಾವೀಗ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ಜಲಾಶಯದಲ್ಲಿದ್ದೀವಿ. ತುಂಗಭದ್ರಾ ಜಲಾಶಯ ಕೂಡ ಈ ವರ್ಷ ನೀರಿಲ್ಲದೆ ಸಾಕಷ್ಟು ತಳಪಾಯವನ್ನು ಕೂಡ ಕಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ತುಂಗಭದ್ರಾ ಜಲಾಶಯ ಪ್ರತಿ ವರ್ಷ ಕೂಡ 2 ಬೆಳೆಗಳಿಗೆ ಈ ಒಂದು ತುಂಗಭದ್ರಾ ಜಲಾಶಯದಿಂದ ನೀರನ್ನು ಬಿಡಲಾಗ್ತಾ ಇತ್ತು. ಆದರೆ ಈ ವರ್ಷ ಮಲೆನಾಡು ಭಾಗದಲ್ಲಿ ಮಳೆ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇರತಕ್ಕಂಥದ್ದು. ಆದರೆ ಇದೇ ತುಂಗಭದ್ರಾ ಜಲಾಶಯದ ನೀರು ಬಿಡಬೇಕು ಅನ್ನೋ ಒತ್ತಾಯಿಸಿ ನಿನ್ನೆಯಿಂದ ಹೊಸಪೇಟೆ ಭಾಗದ ರೈತರು ಏನು ರಾಯ, ಬಸವ, ಬೆಲ್ಲ, ತುರ್ತ ಕಾಲುವೆಗಳಿಗೆ ನೀರು ಬಿಡಬೇಕನ್ನೋ ಒತ್ತಾಯಿಸಿ ರೈತರ ಹೋರಾಟ ನಡೆಸ್ತಾ ಇದ್ದಾರೆ. ರೈತರ ಹೋರಾಟ ಕೂಡ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಇವತ್ತು ಹೊಸಪೇಟೆ ಬಂದ್ಗೆ ಕೂಡ ಕರೆ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೀಗ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಎಷ್ಟಿದೆ, ವಾಸ್ತವ ಸ್ಥಿತಿ ಏನಿದೆ, ನೀರಿನ ಮಟ್ಟ TMC ನೀರು ಎಷ್ಟು TMC ನೀರಿದೆ ಅನ್ನೋಸ್ಪಟ್ಟಂಗೆ ನೋಡೋದಾದ್ರೆ ಇಡೀ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ತಳಪಾಯವನ್ನು ಕಾಣ್ತಾ ಇದೆ. ಯಾಕೆಂತಂದ್ರೆ ಇದೇ ಕಳೆದ 2016 ಜನವರಿ ತಿಂಗಳಲ್ಲಿ 11 TMC ನೀರು ಇದೇ ತುಂಗಭದ್ರಾ ಜಲಾಶಯದಲ್ಲಿ ಇತ್ತು. ಆದರೆ ಈ ವರ್ಷ ಕೇವಲ 5 TMC ಮಾತ್ರ ತುಂಗಭದ್ರಾ ಜಲಾಶಯದಲ್ಲಿ ನೀರಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಕೂಡ ನೀರಿನ ಮಟ್ಟದಲ್ಲಿ ಕೂಡ ಕಾಣ್ತಾ ಇದೆ. ಹಾಗಾಗಿ ತುಂಗಭದ್ರಾ TB ಬೋರ್ಡ್ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಇದು ಕುಡಿಯೋ ನೀರಿಗಾಗಿ ಈ ಒಂದು ನೀರನ್ನು ನಾವು ಸಂಗ್ರಹ ಮಾಡಿದ್ದೇವೆ, ಬೆಳೆಗಳಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ TB ಬೋರ್ಡ್ ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಪ್ರತಿ ವರ್ಷ ಏನು ಈ ಒಂದು ರಾಯ, ಬಸವ, ಬೆಲ್ಲ, ತುರ್ತ ಮತ್ತು ಕಾಳಘಟ್ಟದ ಕಾಲುವೆಗಳಿಗೇನು ನೀರು ಬಿಡ್ತಾ ಇದ್ರು. ಇದೇ ಮಾರ್ಗವಾಗಿ ನೀರು ಹೋಗ್ತಾ ಇತ್ತು ಮತ್ತು ತುಂಗಭದ್ರಾ ಜಲಾಶಯದಿಂದ ರಾಜ್ಯದ 3 ಜಿಲ್ಲೆ ಅಂದ್ರೆ ಬಳ್ಳಾರಿ, ಕೊಪ್ಪಳ, ರಾಯಚೂರು ಮತ್ತು ನೆರೆಯ ಆಂಧ್ರದ ಕರ್ನೂಲು ಮತ್ತು ಅನಂತಪುರ ಜಿಲ್ಲೆಗಳಿಗೂ ಕೂಡ ನೀರು ಬಿಡಲಾಗ್ತಾ ಇತ್ತು. ಆದರೆ ಈ ವರ್ಷ ನೀರಿನ ಮಟ್ಟ ಕುಸಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನೀವು ನೋಡ್ಬೋದು, ಈ ದೃಶ್ಯದಲ್ಲಿ ಸಂಪೂರ್ಣವಾಗಿ ಖಾಲಿ ಇದೆ. ಯಾವುದೇ ಕೂಡ ನೀರು ಸರಬರಾಜಾಗ್ತಾ ಇಲ್ಲ, ಸಂಪೂರ್ಣವಾಗಿ ಸ್ಥಗಿತ ಮಾಡಿರ್ತಕ್ಕಂಥದ್ದು. ಇನ್ನು ಮಳೆಗಾಲ ಆರಂಭವಾಗುವವರೆಗೂ ಕೂಡ ಇದೇ ನೀರು ನಮಗೆ ಉಳಿದಿರ್ತಕ್ಕಂಥ 5 TMC ನೀರಿನಿದೆ. 5 TMC ನೀರು ಮಾತ್ರ ಒಂದು ಕುಡಿಯೋ ನೀರಿಗಾಗಿ ಬಳಕೆ ಮಾಡ್ತಕ್ಕಂಥದ್ದು. ಆದರೆ ಬೆಳೆಗಳಿಗೆ ಬಿಟ್ಟರೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ಉದ್ಭವ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ TB ಬೋರ್ಡ್ ಅಧಿಕಾರಿಗಳು ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಹೊಸಪೇಟೆ ಭಾಗದ ರೈತರು ಆರೋಪ ಮಾಡ್ತಕ್ಕಂಥದ್ದು, ನಮಗೆ ಹಿಂದೆ 1956ರಲ್ಲಿ ಬಚವತ್ ಆಯೋಗದ ಪ್ರಕಾರ ನೀರು ಬಿಡಬೇಕಾಗಿದೆ, ಅಲ್ಲಿ ಒಪ್ಪಂದ ಏನಾಗಿದೆ ಆ ಒಪ್ಪಂದದ ಪ್ರಕಾರ ನೀರು ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೊಸಪೇಟೆ ಬಂದ್ ಕೂಡ ಕರೆ ಮಾಡಿರ್ತಕ್ಕಂಥದ್ದು. ನಿನ್ನೆ ಕೂಡ ಸಾಕಷ್ಟು ಒಂದು ಹೋರಾಟ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು. ತಹಸೀಲ್ದಾರ್ ಕಚೇರಿಗೆ ರೈತರು ಕಲ್ಲು ತೂರಾಟ ಮಾಡಿ ಸಾಕಷ್ಟು ಆಸ್ತಿ ಪಾಸ್ತಿಯನ್ನು ಕೂಡ ಹಾನಿ ಮಾಡಿರ್ತಕ್ಕಂಥ ಪ್ರಕರಣ ಕೂಡ ಆಗಿತ್ತು. ಆದರೆ ಈ ನಿಟ್ಟಿನಲ್ಲಿ ರೈತರು ಬೆಳೆಗಳು ಒಂದು ಕಡೆ ಹಾನಿ ಆಗ್ತಾ ಇದೆ, ಮತ್ತೊಂದು ಕಡೆ ನೀರು ಬಿಡದೆ ಹೋದ್ನಪ್ಪ ಅಂದ್ರೆ ರೈತರ ಹೋರಾಟ ಕೂಡ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಆದರೆ ಇವತ್ತು ಏನು ಹೊಸಪೇಟೆಯನ್ನು ಬಂದೇನು ರೈತರು ಕರೆ ಮಾಡಿದರೆ TB ಬೋರ್ಡ್ ಅಧಿಕಾರಿಗಳು ಯಾವ ರೀತಿಯ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು. TB ಡ್ಯಾಮ್ ಇಂದ ಕ್ಯಾಮರಾಮನ್ ಸದನನ್ ಜೊತೆ ಬಸವರಾಜನಹಳ್ಳಿ, TV9 ಬಳ್ಳಾರಿ.